ಆಗಿದೆ. ಆದರೆ ಅದುವರೆಗೆ ಕೇವಲ ಸಿಕ್ಕಿದೆ. ಉತ್ತರ ಕನ್ನಡ ಜಿಲ್ಲೆಯ ಶಿರೂರಿನ ಭೂಕುಸಿತ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಕಾರ್ಯಾಚರಣೆಯನ್ನು ಇನ್ನಷ್ಟು ಚುರುಕುಗೊಳಿಸಲಾಗಿದೆ. 9ನೇ ದಿನದ ಕಾರ್ಯಾಚರಣೆಯಲ್ಲಿ ಬೂಮರ್ ಯಂತ್ರಗಳ ಮೂಲಕ ಶೋಧ ಕಾರ್ಯ ಮಾಡಲಾಗಿದೆ. ಇನ್ನು ನಾಳೆ ಬೆಳಗ್ಗೆಯಿಂದ ಇಂಡಿಯನ್ ಕೋಸ್ಟ್ ಗಾರ್ಡ್ನ ಚಾಪರ್ಗಳ ಮೂಲಕ ಈ ಒಂದು ನದಿಯಲ್ಲಿ ಕೂಡ ಶೋಧ ಕಾರ್ಯ ನಡೆಯುತ್ತೆ. ನೋಡ್ತಾ ಇರ್ಬೋದು, ಈಗಾಗಲೇ ರಕ್ಷಣಾ ತಂಡಗಳಿಂದ ನದಿಯಲ್ಲಿ ಕೂಡ ಶೋಧವನ್ನು ಮಾಡಿದ್ದಾರೆ. SDRF, NDRF, ನೇವಿ ಮತ್ತು ಆರ್ಮಿ ತಂಡಗಳು ಕೂಡ ನದಿಯಲ್ಲಿ ಕೂಡ ಶೋಧವನ್ನು ನಡೆಸಿರುವಂಥದ್ದು. ಈಗಾಗಲೇ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ 7 ಜನರ ಮೃತದೇಹಗಳು ಪತ್ತೆಯಾಗಿದೆ. ಇನ್ನು ಹಲವರಿಗಾಗಿ ಶೋಧ ಕಾರ್ಯ ನಡೀತಾ ಇದೆ. ಬಹಳ ಪ್ರಮುಖವಾಗಿ ಕೇರಳ ಮೂಲದ ಲಾರಿ ಚಾಲಕ ಅರ್ಜುನ್ನ ಒಂದು ಶೋಧ ಕಾರ್ಯಕ್ಕಾಗಿ ಈಗಾಗಲೇ ಬೂಮರ್ ಯಂತ್ರಗಳ ಮೂಲಕ ಶೋಧವನ್ನು ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬಿದ್ದಂಥ ಕಲ್ಲು ಮಣ್ಣುಗಳನ್ನು ತೆರವುಗೊಳಿಸುವ ಕಾರ್ಯ ನಡೆದಿದೆ. ಇನ್ನಷ್ಟು ಮಣ್ಣುಗಳನ್ನು ಕೂಡ ಈಗಾಗಲೇ ನದಿಗೆ ಸೇರಿಸಲಾಗಿದೆ. ಯಾಕಂತ ಹೇಳಿದ್ರೆ ತೆರವು ಕಾರ್ಯಾಚರಣೆಗೆ ಯಾವುದೇ ರೀತಿಯ ಅಡ್ಡಿ ಆಗಬಾರದೆಂಬ ಕಾರಣಕ್ಕಾಗಿ ಸೇರಿಸಲಾಗಿದೆ. ಮತ್ತೆ ಆ ಮಣ್ಣುಗಳನ್ನು ಮತ್ತು ಎತ್ತುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಅರ್ಜುನ್ ಅವರು ಈಗಾಗಲೇ ಭಾರತ್ ಬೆಂಜ್ ಲಾರಿಗಳ ಮೂಲಕ ಸಿಲುಕಿದ್ದಾರೆ ಮತ್ತು ಅವರು ಬದುಕಿದ್ದಾರೆ ಎಂಬ ಆಶಾಭಾವನೆಯನ್ನು ಕೇರಳದ ಅವರ ಕುಟುಂಬ ಕೂಡ ವ್ಯಕ್ತಪಡಿಸಿದೆ. ಹೀಗಾಗಿ ಅವರ ಮೃತ ಸೇರಿ ನಮ್ಮ ಇಲ್ಲಿ ಶಿರೂರು ಭಾಗದ ಜಗನ್ನಾಥ್ ನಾಯ್ಕ ಆಗಿರ್ಬೋದು, ಲೋಕೇಶ್ ನಾಯ್ಕ ಆಗಿರ್ಬೋದು ಮತ್ತು ತಮಿಳುನಾಡು ಮೂಲದ ಇನ್ನೋರ್ವ ಚಾಲಕನ ಮೃತದೇಹಕ್ಕಾಗಿ ಶೋಧ ಕೂಡ ಸಂಬಂಧಪಟ್ಟರು ಮಾಡಿದ್ದಾರೆ. ನೋಡ್ತಾ ಇರ್ಬೋದು, ಈ ನದಿಯಲ್ಲಿ ಕೂಡ ಕಳೆದ 9 ದಿನಗಳಿಂದ ಸಾಕಷ್ಟು ಪ್ರಮಾಣದ ಕಲ್ಲು ಮಣ್ಣುಗಳು ಸೇರಿದೆ. ಈಗಾಗಲೇ ನೀರಿನ ಹರಿವಿನ ಜೊತೆಗೆ ಮಣ್ಣು ಕೂಡ ಕೊಚ್ಚಿ ಹೋಗಿ ಕೇವಲ ಕಲ್ಲುಗಳು ಮಾತ್ರ ಕಾಣಸಿಗ್ತಾ ಇದೆ. ನಾಳೆ ಬೆಳಗ್ಗೆಯಿಂದ ಇಂಡಿಯನ್ ಕೋಸ್ಟ್ ಗಾರ್ಡ್ನವರು ತಮ್ಮ ಚಾಪರ್ಗಳ ಮೂಲಕ ಗಂಗಾವಳಿ ನದಿ ತೀರದಲ್ಲಿ ಶೋಧವನ್ನು ಮಾಡ್ತಾರೆ. ಈ ಒಂದು ಶಿರೂರಿನಿಂದ ಹಿಡಿದು ಅಳಿವೆಯ ಸಂಗಮದವರೆಗೆ, ಅಂದರೆ ಅಂಕೋಲದ ಗಂಗಾವಳಿಯ ಅಳಿವೆಯ ಸಂಗಮದವರೆಗೂ ಕೂಡ ಚಾಪರ್ ಮೂಲಕ ಶೋಧ ಕಾರ್ಯ ಮಾಡ್ತಾ ಇದ್ದಾರೆ ಎಂಬ ಮಾಹಿತಿಯನ್ನು ಸಂಬಂಧಪಟ್ಟ ಶಾಸಕರು ಕೂಡ ನೀಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಕಳೆದ 9 ದಿನಗಳಿಂದ ನಿರಂತರವಾಗಿ ರಕ್ಷಣಾ ತಂಡಗಳಾಗಿರ್ಬೋದು, IRB ಸಿಬ್ಬಂದಿಗಳಾಗಿರ್ಬೋದು, ಪೊಲೀಸರಾಗಿರ್ಬೋದು, ಎಲ್ಲರೂ ಕೂಡ ಶೋಧವನ್ನು ಮಾಡ್ತಾ ಇದ್ದಾರೆ. ಆದರೆ ತೆರವು ಕಾರ್ಯಾಚರಣೆ ವೇಳೆಯಲ್ಲಿ ಒಂದೇ ಒಂದು ಮೃತದೇಹ ಕೂಡ ಸಿಕ್ಕಿಲ್ಲ. ಕೇವಲ ಗಂಗೆಕೊಳ್ಳದ ನದಿ ತೀರ ಪ್ರದೇಶದಲ್ಲಿ ಹಲವರ ಮೃತದೇಹಗಳು ಪತ್ತೆಯಾಗಿದೆ. ಬಿಟ್ಟರೆ ಈ ಒಂದು ತೆರವು ಕಾರ್ಯಾಚರಣೆ ವೇಳೆ ಯಾವುದೇ ಮೃತದೇಹ ಪತ್ತೆಯಾಗಿಲ್ಲ. ಇನ್ನಾದರೂ ಬೂಮರ್ ಯಂತ್ರಗಳ ಮೂಲಕ ಕಾರ್ಯಾಚರಣೆ ಬಳಿಕ ಯಾರ್ಯಾರು ಶವ ಪತ್ತೆಯಾಗುತ್ತೆ ಮತ್ತು ಜೀವಂತವಾಗಿ ಸಿಗ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಶಿರೂರಿನ ಭೂಕುಸಿತ ಘಟನೆಗೆ ಸಂಬಂಧಪಟ್ಟಂತೆ ಇವತ್ತು 9ನೇ ದಿನದ ಕಾರ್ಯಾಚರಣೆ ಮುಂದುವರೆದಿದೆ. ವಿಶೇಷವಾಗಿ ಗೋಕಾಕ್ನಿಂದ ಬಂದಂತಹ ಪೋಕ್ಲೈನ್ ಬೂಮರ್ ಯಂತ್ರದ ಮೂಲಕ ಇವತ್ತು ಗಂಗಾವಳಿ ನದಿಯಲ್ಲಿ ಶೋಧ ಕಾರ್ಯ ನಡೆದಿರುವಂಥದ್ದು. ನಾವೀಗ ಅದೇ ಪ್ರದೇಶದಲ್ಲಿ ಇದ್ದೇವೆ. ನೋಡ್ತಾ ಇರ್ಬೋದು, ಯಾವ ರೀತಿಯಾಗಿ ಕಳೆದ 9 ದಿನಗಳಿಂದ ಇಲ್ಲಿ ಭೂಕುಸಿತಕ್ಕೆ ಸಂಬಂಧಪಟ್ಟ ರಕ್ಷಣಾ ತಂಡಗಳಿಂದ ಶೋಧ ಕಾರ್ಯಾಚರಣೆ ನಡೆಯಿತು. ಈಗಾಗಲೇ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಬಿದ್ದಿರುವಂಥ ಕಲ್ಲು ಮಣ್ಣುಗಳನ್ನು ಸಂಬಂಧಪಟ್ಟ ತಂಡಗಳು, ಅಂದರೆ IRBಯ ಕಾರ್ಮಿಕರ ನೆರವಿನೊಂದಿಗೆ ಈಗಾಗಲೇ ತೆರವುಗೊಳಿಸಲಾಗಿದೆ. ಆದರೆ ಈವರೆಗೂ ಕೂಡ ಯಾವುದೇ ಒಂದು ಮೃತದೇಹ ಕೂಡ ಪತ್ತೆಯಾಗಿಲ್ಲ. ಒಟ್ಟಿನಲ್ಲಿ ಗಂಗಾವಳಿ ನದಿಯಲ್ಲಿ ಈ ಒಂದು ಗುಡ್ಡದ ಮಣ್ಣು ಜಾರಿ ಬಿದ್ದಿರುವುದರಿಂದ ಸಾಕಷ್ಟು ತೊಂದರೆಗಳು ಆಗಿರುವಂಥದ್ದು. ಅದರಲ್ಲೂ ಸಾಕಷ್ಟು ಪ್ರಮಾಣದ ಕಲ್ಲು ಮಣ್ಣುಗಳು ನದಿಯಲ್ಲಿ ಸೇರಿಕೊಂಡಿರುವಂಥದ್ದು. ಈಗಾಗಲೇ ಕೇರಳ ಮೂಲದ ಲಾರಿ ಚಾಲಕ ಅರ್ಜುನ್ ಮತ್ತು ಅಂಕೋಲದವರೇ ಆದಂಥ ಜಗನ್ನಾಥ್ ನಾಯ್ಕ ಆಗಿರ್ಬೋದು, ಗಂಗೆಕೊಳ್ಳದ ಲೋಕೇಶ್ ನಾಯ್ಕ ಆಗಿರ್ಬೋದು, ಅಥವಾ ತಮಿಳುನಾಡು ಮೂಲದ ಶರವಣನ್, ಇವರ ಮೃತದೇಹಕ್ಕಾಗಿ ಈಗಾಗಲೇ ಆಪರೇಷನ್ ಕೂಡ ನಡೆದಿದೆ. ನೋಡ್ತಾ ಇರ್ಬೋದು, ಈಗಾಗಲೇ ಸಂಬಂಧಪಟ್ಟ SDRF, NDRF ಮತ್ತು ನೌಕಾನೆಲೆ ಮತ್ತು ಸೇನಾ ಪಡೆಗಳ ಸಿಬ್ಬಂದಿಗಳು ಈಗಾಗಲೇ ಕಾರ್ಯಾಚರಣೆಯನ್ನು ಕೂಡ ಚುರುಕುಗೊಳಿಸಿದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಯಂತ್ರಗಳನ್ನು ಬಳಸಿ ಈ ಒಂದು ಕಾರ್ಯಾಚರಣೆ ಕೂಡ ಮಾಡದಿರುವಂಥದ್ದು. ಬಹಳ ಪ್ರಮುಖವಾಗಿ ಈ ಒಂದು ಗುಡ್ಡ ಕುಸಿತ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಗಂಗಾವಳಿ ನದಿಯಲ್ಲಿ ಸುಮಾರು 30 ಅಡಿ ಆಳದವರೆಗೆ ಕಲ್ಲು ಮಣ್ಣುಗಳು ಕೂಡ ಸೇರಿಕೊಂಡಿದೆ. ನೋಡ್ತಾ ಇರ್ಬೋದು ದೃಶ್ಯದಲ್ಲಿ, ಈ ನದಿಯಲ್ಲಿ ಸಾಕಷ್ಟು ಪ್ರಮಾಣದ ಕಲ್ಲು ಮಣ್ಣುಗಳು ಕೂಡ ಸೇರಿಕೊಂಡಿದೆ. ಇವೆಲ್ಲವನ್ನು ಎತ್ತುವ ಕಾರ್ಯ ಕೂಡ ಆಗಬೇಕು. ಯಾಕಂತೇಳಿದ್ರೆ ಮೃತದೇಹ ಸಿಗಬೇಕಂತೇಳಿದ್ರೆ ಇವೆಲ್ಲ ಕಲ್ಲು ಮಣ್ಣುಗಳನ್ನು ಎತ್ತುವ ಕಾರ್ಯ ಆಗಬೇಕು. ಅಂದರೆ ಮಾತ್ರ ಮೃತದೇಹಗಳು ಸಿಗಬಹುದು. ಒಂದು ಅಂದಾಜಿನ ಪ್ರಕಾರ ಕೇವಲ ಇನ್ನು 4 ಮೃತದೇಹಗಳು ಪತ್ತೆಯಾಗಬೇಕೆಂಬ ಒಂದು ಲೆಕ್ಕಾಚಾರ ದಾಖಲೆಯಲ್ಲಿ ಇದ್ದರೆ, ಇಂದು ಮತ್ತು ಅಪರಿಚಿತ ವ್ಯಕ್ತಿಗಳು ಯಾರ್ಯಾರು ಈ ಘಟನೆಯಲ್ಲಿ ಸಿಲುಕಿದ್ದಾರೆ, ಮತ್ತೆ ಏನಾದರೂ ಅಪರಿಚಿತ ಮೃತದೇಹಗಳು ಪತ್ತೆಯಾಗುತ್ತಾ ಎಂಬುದರ ಬಗ್ಗೆ ಕಾದು ನೋಡಬೇಕಾಗಿದೆ. ಒಟ್ಟಿನಲ್ಲಿ ಈ ಒಂದು ಕಾರ್ಯಾಚರಣೆ ಸಂಬಂಧಪಟ್ಟ ಅಧಿಕಾರಿಗಳು, ಸಿಬ್ಬಂದಿಗಳ, ರಕ್ಷಣಾ ತಂಡಗಳ ಒಂದು ಸಹಯೋಗದಲ್ಲಿ ಮಾಡ್ತಾ ಇರುವಂಥದ್ದು. ಈಗಾಗಲೇ ಬೂಮರ್ ಯಂತ್ರದ ಮೂಲಕ ಗಂಗಾವಳಿ ನದಿಯಲ್ಲಿ ಶೋಧ ಕಾರ್ಯ ಮಾಡಲಾಗಿದೆ. ಮೃತದೇಹಕ್ಕಾಗಿ ಕಾರ್ಯಾಚರಣೆ ಮುಂದುವರೆದಿದೆ. ಇನ್ನು ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಮತ್ತು ಕಾರ್ಯಾಚರಣೆ ಮುಂದಿನ ಯಾವ್ಯಾವ ಹಂತದಲ್ಲಿ ನಡೆಯುತ್ತೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಬೇಕಾದ್ರೆ
ಆಗಮಿಸಿದ್ದಾರೆ. ನಾಳೆ ಅವರು ಕೂಡ ಅವ್ರ ಸ್ಪೆಷಲ್ ಟೆಕ್ನಾಲಜಿ ಒಟ್ಟಿಗೆ ಬಂದು ಇಲ್ಲಿ ಕಾರ್ಯಾಚರಣೆ ನಡೆಸುವಂಥದ್ದು. ಈ ಮೂಲಕ ನದಿ ಭಾಗದಲ್ಲಿ ಒಳಗೆ ಏನಿದೆ ನದಿ ನೀರಿಂದ ಸ್ಟಾಪ್ ಮಾಡಿಬಿಟ್ಟಿದಾರಲ್ಲ, ಇದೇ ಟೈಮ್ಗೆ ನಮ್ಗೆ ಕರೆದಿದ್ದಾರೆ. kita